ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ನನ್ನ ಕಣ್ಣು ಮುಂದ್ಗೂಟೆ ಅವರಿಬ್ಬರು ಸಂದಾಗಿರಲಿ ಅಂತ ಆಸೆ ಮಾಡ್ಕೊಂಡಿದ್ದೀನಲ್ಲ, ಏನು ಮಾಡಲಿ ಹೇಳೋ. ಅವರಿಬ್ಬರು ಒಂದಾಗಬೇಕಂದ್ರೆ ನಾನೇನು ಮಾಡೋಣ ಅಂತ ಅಜ್ಜಮ್ಮ ಕೇಳ್ತಾಳೆ. ಅಮ್ಮಮ್ಮ, ಅವರಿಬ್ಬರು ಇರೋದು ನೋಡ್ತಾ ಇದ್ರೆ ನೀನು ಸತ್ತರೆ ಅದೇ ಕೊನೆ ನಿನ್ನ ಆಸೆ ಅಲ್ವೇ? ನೀನು ಇದ್ದಾಗಲಾದರೂ ಆಸೆ ಪಟ್ಟಂಗೆ ಬದುಕಲಿಲ್ಲ ಅಂತ ಪಾಪ ಪ್ರಜ್ಞೆಲ್ಲಾದರೂ ಅವರಿಬ್ಬರು ಒಟ್ಟಿಗೆ ಸೇರೋ ಚಾನ್ಸಸ್ ಅದೇ. ಅಜ್ಜವ್ವ, ನೀನು ನೋಡಿದ್ರೆ ಗುಂಡ್ಕಲ್ಲಂಗೆ ಇದೆಯಾ? ಅತ್ತಲ್ಲ, ಇನ್ನೂ 15 ವರ್ಷ ನಿನಗೂ ಏನೂ ಆಗೋಕ್ಕಿಲ್ಲ. ಅವ್ರು ನೋಡಿದ್ರೆ ಸೇರಲ್ಲ ಬಿಡು. ಅಜ್ಜವ್ವ, ಒತ್ತರೆಯಿಂದ ಓಡಾಡಿ ಸುಸ್ತಾಗ್ಬಿಟ್ಟೈತೆ, ಬಾ ನಿನ್ನ ಮಲಗಿಸಿ ನಾನು ಹೋಗಿ ಮಲ್ಕೊತೀನಿ ಅಂತ ಕ್ವಾಟ್ಲೆ ಹೇಳ್ತಾನೆ. ಲೇ ಕ್ವಾಟ್ಲೆ, ದಿಟ್ವಾಗ್ಲೂ ನಾನು ಸತ್ತೋದ್ರೆ ಅವರಿಬ್ಬರು ಒಂದಾತಾರೆ ಅಂತ ಅಜ್ಜಮ್ಮ ಕೇಳ್ತಾಳೆ. ಅಂದರೆ ಸತ್ತೋರು ಕೊನೆ ಆಸೆನ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಪೂರ್ತಿ ಮಾಡೋದು ಸರ್ವೇ ಸಾಮಾನ್ಯ ಅಲ್ವೇ? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ದೆ ಅಷ್ಟೇಯ. ಆದರೆ ಅದು ಸಾಧ್ಯ ಇಲ್ಲ ಬಿಡು, ಯಾಕಂದರೆ ನಿನಗೇನು ಆಗೋಕ್ಕಿಲ್ಲ. ಅಜ್ಜವೋ, ಆ ಯಮಧರ್ಮರಾಯನಿಗೂ ನಿನ್ನ ಕಂಡ್ರೆ ಭಯ ಇರಬೇಕು. ಎಲ್ಲಿ ಕರ್ಸ್ಕೊಂಡ್ರೆ ಈ ಮುದುಕಿ ತಲೆ ತಿನ್ಬಿಡ್ತಾಳೆ ಅಂತ. ಅದಕ್ಕೆ ನಿನ್ನ ಸುಮ್ಮನೆ ಬಿಟ್ಬಿಟ್ಟವನೆ. ಅಮ್ಮ, ಆಗದೆ ಇರೋ ವಿಷಯನ ಮಾತಾಡೋದು ಬೇಡ. ಸರಿ ಬಾ ಹೋಗುಮ ಅಂತ ಹೇಳಿ ಕ್ವಾಟ್ಲೆ ಅಲ್ಲಿಂದ ಕರ್ಕೊಂಡೋಗ್ತಾನೆ ಅಜ್ಜಿನ. ಅಜ್ಜಮ್ಮ ಪತ್ರ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನನ್ನ ಪ್ರೀತಿಯ ಮಗನಾದ ಶಿವರಾಮನಿಗೆ ನಿನ್ನ ತಾಯಿ ಭಾಗೀರಥಿ ಬರೆಯುತ್ತಿರುವ ಕೊನೆಯ ಪತ್ರ. ನಿನ್ನ ಅಪ್ಪ ಹೋದ ನಂತರ ಎಷ್ಟೋ ವರ್ಷಗಳ ಕಾಲ ನನಗೆ ಯಾವುದೇ ಕೊರತೆ ಇಲ್ಲದಂತೆ ತುಂಬ ಕಾಳಜಿಯಿಂದ ನೀನು, ನಿನ್ನ ಹೆಂಡತಿ, ಗೋವಿಂದ, ಈ ಮನೆಯವರೆಲ್ಲರೂ ನನ್ನ ಚೆನ್ನಾಗಿ ನೋಡಿಕೊಂಡಿದ್ದೀರಾ. ಇಂತಹ ಕುಟುಂಬ ಸಿಗೋದಕ್ಕೆ ನಾನೆಷ್ಟೋ ಪುಣ್ಯ ಮಾಡಿದ್ದೀನಿ. ಈ ಪ್ರಪಂಚದಿಂದ ಸತ್ತು ಹೋಗುವವರು ಮತ್ತೆ ನನಗೆ ಇನ್ನೊಂದು ಜನ್ಮ ಬೇಡ ಎಂದು ಆಸೆ ಪಡುವವರು. ಆದರೆ ನಾನು ಆಗಲ್ಲ. ಮತ್ತೆ ನನಗೆ ಇನ್ನೊಂದು ಜನ್ಮ ಅಂತ ಇದ್ರೆ ನಾನು ಇದೇ ಮನೆಯಲ್ಲಿ ಹುಟ್ಟಬೇಕು. ನಿಮಗೆಲ್ಲ ದಾರಿ ತೋರಿಸಿ ಮುನ್ನಡೆಯುತ್ತಿದ್ದ ನಾನು ನಿಮ್ಮ ನೆರಳಲ್ಲಿ ಇದ್ದುಕೊಂಡು ನೀವು ತೋರಿಸೋ ದಾರಿಯಲ್ಲಿ ನಿಮ್ಮ ನೆರಳಾಗಿ ನಡೆಯುವುದಕ್ಕೆ ನಿಮ್ಮ ಮೊಮ್ಮಗಳಾಗಿ ಹುಟ್ಟಬೇಕು. ನಾನು ನಿಮ್ಮ ಜೊತೆ ಮತ್ತೊಂದು ಜೀವನವನ್ನು ಜೀವಿಸಬೇಕು ಎಂದು ಆಸೆ ಪಡುತ್ತಲಿದ್ದೇನೆ. ಅದೇ ಸಮಯದಲ್ಲಿ ಯಾವುದೇ ಕೊರತೆ ಆಗದಂತೆ ನನ್ನನ್ನು ನೀವು ನೋಡಿಕೊಂಡಿದ್ದೀರಾ ಎಂದು ಹೇಳಿದರು. ನನ್ನ ಕೊನೆಯ ಕಾಲದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ಕೊರತೆ ಇದ್ದೇ ಇದೆ. ಅದು ಬೇರೆ ಏನೂ ಅಲ್ಲ. ನಾನು ಪ್ರಾಣವನ್ನೇ ಇಟ್ಟುಕೊಂಡಿರೋ ನನ್ನ ಮೊಮ್ಮಗ ಭದ್ರ ಅವನ ಹೆಂಡತಿ ಜೊತೆ ಜಗಳ ಆಡಿ ಜೊತೆ ಸೇರಿ ಬಾಳದೆ ಒಬ್ಬಂಟಿಯಾಗಿ ಬಾಳುತ್ತಾ ಇರುವುದು ಮತ್ತು ಡೈವರ್ಸಿಗೆ ಅರ್ಜಿಯನ್ನು ಹಾಕಿರುವುದು ನನ್ನ ಮನಸ್ಸಿನ ನೆಮ್ಮದಿಯನ್ನು ಕಿತ್ತುಕೊಂಡಿದೆ ಅಂತ ಹೇಳಿ ಅಜ್ಜಮ್ಮ ಪತ್ರ ಬರೀತಾಳೆ. ಮಾರನೇ ದಿವಸ ಅಜ್ಜಮ್ಮ ಬೇಗ ಎದ್ದು ವಾಕಿಂಗ್ ಮಾಡ್ತಾ ಇರ್ತಾಳೆ. ಇತ್ತ ವಿದ್ಯಾ ರೆಡಿಯಾಗಿ ನಿಂತ್ಕೊತಾಳೆ ಹೋಗ್ಬೇಕು ಅಂತ ಕೆಲಸಕ್ಕೆ. ಅಮ್ಮಮ್ಮ, ಬಿಸಿನೀರು ಸಿದ್ಧ ಮಾಡಿವ್ನಿ ಬನ್ನಿ ಅಂತಾಳೆ ಚಂಪಾ. ವಿದ್ಯಾನ ನೋಡಿ ಇಬ್ರು ಈಟೊತ್ತಿಗೆ ಹೊಂಟವಳಲ್ಲ ಇವಳು, ಬಾ ಕೇಳೋಣ ಅಂತ ವಿದ್ಯಾ ಹತ್ರಕ್ಕೆ ಬರ್ತಾರೆ ಚಂಪಾನೂ ಅಜ್ಜಮ್ಮ. ಇತ್ತ ವಿದ್ಯಾ, ಅಯ್ಯಯ್ಯೋ ಈಟೊತ್ತಾದ್ರೂ ಆಟೋ ಬರಲೇ ಇಲ್ವಲ್ಲ, ಟೈಮ್ ಬೇರೆ ಆತದೆ ಅಂತ ಅನ್ಕೊಂತಿರ್ತಾಳೆ. ಲೇ ವಿದ್ಯಾ ಅಂತ ಕೂಗ್ತಾಳೆ ಅಜ್ಜಮ್ಮ. ಅಮ್ಮಮ್ಮ ಅಂತಾಳೆ ವಿದ್ಯಾ. ಈಟೊತ್ನಲ್ಲಿ ಎದ್ದು ಅಲ್ಲಿಗೆ ಹೋಗೋ ಅಂತ ಕರ್ಮ ನಿನ್ಗೇನೆ ಬಂದಿತ್ತು. ಕೆಲಸದವ್ರನ್ನ ಇಕ್ಕೊಂಡು ರಾಣಿ ಹಂಗೆ ಮೆರಿಬೇಕಾದವಳು ಅಲ್ಲೋಗೆ ಅಂತ ಕೆಲಸ ಮಾಡ್ಬೇಕೇನೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಏನು ಮಾಡಲಿ ಅಮ್ಮಮ್ಮ, ಪರಿಸ್ಥಿತಿ ಮತ್ತು ಸ್ವಾಭಿಮಾನದಿಂದ ಬದುಕಬೇಕು ಅಂದರೆ ನಾನು ಈ ಕೆಲಸ ಮಾಡಲೇಬೇಕು ಅಂತ ವಿದ್ಯೆ ಹೇಳ್ತಾಳೆ. ಅಲ್ವೇ, ಅಂಥ ಪರಿಸ್ಥಿತಿ ಇದ್ದರೆ ಸ್ಕೂಲ್ಗೋ ಆಫೀಸ್ಗೋ ಹೋಗಿ ಕೆಲಸ ಮಾಡೋದಲ್ವೇ ಅಂತ ಅಜ್ಜಮ್ಮ ಹೇಳ್ತಾಳೆ. ಇಲ್ಲ ಅಮ್ಮಮ್ಮ, ಅಂಥ ಕೆಲಸ ಮಾಡಬೇಕಂದ್ರೆ ಟೈಮ್ ಅಡ್ಜಸ್ಟ್ ಆಗೋಕ್ಕಿಲ್ಲ ನನಗೆ. ಅದು ಅಲ್ಲದೆ ಇಲ್ಲಿ ಕೊಡ್ತಾ ಇರೋ ಸಂಬಳನೂ ಅಲ್ಲಿ ಕೊಡೋಕ್ಕಿಲ್ಲ ಅಮ್ಮಮ್ಮ. ಅದಕ್ಕೆ ಹೊಸಿ ಕಷ್ಟ ಆದ್ರೂ ಈ ಕೆಲಸನೇ ಸರಿಯಾಗದೆ ಅಂತ ವಿದ್ಯೆ ಹೇಳ್ತಾಳೆ. ಈ ಕಷ್ಟ ಬೇಡ ಅಂತ ಅಲ್ವೇನೆ ನೀವಿಬ್ರು ಒಂದಾಗಿ ಅಂತ ಹೇಳ್ತಾ ಇರೋದು. ನೋಡು, ಆಗಿದ್ದನ್ನೆಲ್ಲ ಮರೆತು ನನ್ನ ಮೊಮ್ಮಗನ ಜೊತೆ ಸೇರಿ ಬದುಕೋದನ್ನ ಕಲಿ, ಎಲ್ಲ ಸರಿ ಹೋಗ್ತದೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಮ್ಮಮ್ಮ, ನಾನು ಯಾವುದು ಮನಸ್ಸಿನಲ್ಲಿ ಮಾಡ್ಕೊಂಡೆ ಅವ್ರ ಕೂಟೆ ಬದುಕಬೇಕು ಅಂದರೆ ಅವರಿಗೆ ಎಲ್ರ ಮುಂದ್ಗೂಟೆ ನನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ಮಗುಗೆ ತಂದೆ ಅವ್ರೆ ಅಂತ ಒಪ್ಕೊಳ್ಳೋಕೆ ಹೇಳಿ, ನನ್ನ ಗಾಟೆ ಸಾಕು ಅಂತ ವಿದ್ಯೆ ಹೇಳ್ತಾಳೆ. ನೋಡು, ಅಂಥ ಸಮಯ ಬಂದಾಗ ಅವನೇ ಒಪ್ಕೊತಾನೆ ಕಣೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಅದೇ ಸಮಯ ನಮ್ಮಿಬ್ಬರ ಸಂಬಂಧ ಏನಾಗಬೇಕು ಅಂತ ತೀರ್ಮಾನ ಮಾಡ್ತದೆ ಬಿಡಿ ಅಮ್ಮಮ್ಮ. ಅದ್ರ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಮನಸ್ಸಿಗೆ ನೋವಾಗ್ತದೆ ಆಟಯ್ಯ ಅಂತಾಳೆ ವಿದ್ಯಾ. ಹಂಗಾರೆ ನಿನಗೆ ಅವನ ಜೊತೆ ಸೇರ್ಕೊಂಡು ಬದುಕೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದೀಯಾ ಅಂತ ಅಜ್ಜಮ್ಮ ಹೇಳ್ತಾಳೆ. ದಯವಿಟ್ಟು ಅಜ್ಜಮ್ಮ, ಇದೊಂದು ವಿಷಯದಲ್ಲಿ ಕ್ಷಮಿಸ್ಬಿಡಿ ನನ್ನನ್ನು ಅಂತ ವಿದ್ಯೆ ಹೇಳ್ತಾಳೆ. ಏನೇ ಇದೇ ನಿನ್ನ ಕಡೆ ನಿರ್ಧಾರವಾ ಅಂತ ಅಜ್ಜಮ್ಮ ಕೇಳ್ತಾಳೆ. ಹ್ಞೂ ಅಮ್ಮಮ್ಮ ಅಂತ ವಿದ್ಯೆ ಹೇಳ್ತಾಳೆ. ನಿಮಗೆ ನಮ್ಮೆಲ್ಲರೂ ಆಸೆಗಿಂತವ ನಿಮ್ಮ ಮಟನೇ ಜಾಸ್ತಿ ಆಗ್ಬಿಟ್ಟೈತಲ್ಲ. ಸರಿ, ಇಷ್ಟ ಬಂದಂಗೆ ಮಾಡ್ಕೊ ಹೋಗಿ. ಮುಖದ ಮೇಲೆ ಹೊಡೆದಂಗೆ ಹೇಳಾಯ್ತಲ್ಲ, ಯಾಕಿನ್ನೂ ಇಲ್ಲೇ ನಿಂತಿದ್ಯಾ, ಹೋಯ್ತಾ ಇರೋ ಅಂತ ಅಜ್ಜಮ್ಮ ಹೇಳ್ತಾಳೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮಮ್ಮ ಅಂತ ಹೇಳ್ತಾಳೆ ವಿದ್ಯಾ. ಕ್ಷಮೆ ಈ ಜನ್ಮದಲ್ಲಿ ನಿನ್ಗೆ ಯಾವತ್ತೂ ಸಿಗೋಕ್ಕಿಲ್ಲ ಕಣಂತೆ, ಹೋಯ್ತಾ ಇರೋ ಅಂತ ಹೇಳ್ತಾಳೆ ಅಜ್ಜಮ್ಮ.
ವಿದ್ಯೆಗೆ ಫೋನ್ ಬರ್ತೈತೆ. ಹಾಂ ಅಣ್ಣ ಮುಂದೆನೆ ಬಂದೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ ವಿದ್ಯಾ. ಯಾಕಮ್ಮಮ್ಮ ಅಷ್ಟೊಂದು ನಿಷ್ಠುರವಾಗಿ ಮಾತಾಡ್ಬಿಟ್ರಿ ಅಂತಾಳೆ ಚಂಪಾ. ಅವಳಿಗೆ ಅಷ್ಟಿರ್ಬೇಕಾದ್ರೆ ಇನ್ನು ನನಗೆ ಎಷ್ಟಿರ್ಬಾರ್ದೆ? ಹೆಂಗ್ ಮಾತಾಡಿದ್ರು ನೀನೇ ನೋಡ್ದೆ ಅಲ್ವಾ? ಇದನ್ನೆಲ್ಲ ನೋಡೋಕ್ಕಂತಾನೆ ಅದ್ಯಾವರು ಉಳಿಸಿದ್ನೇನೋ ಅಂತ ಹತ್ಕೊಂಡು ಎಲ್ಲ ನನ್ನ ಕರ್ಮ ಅಂತ ಎದೆ ನೋವು ಬಂದಿರುತ್ತೆ. ಎದೆ ಹಿಡ್ಕೊಂಡ್ಬಿಡ್ತಾರೆ ಅಜ್ಜಮ್ಮ. ಅಮ್ಮಮ್ಮ ಏನಾಯ್ತು ಅಂತಾಳೆ ಚಂಪಾ. ಏನೂ ಇಲ್ಲ ಕಣೆ, ಹೊಸಿ ಕೋಪದಲ್ಲಿ ಮಾತಾಡ್ನಲ್ಲ ಅದಕ್ಕೆ ಎದೆ ಹಿಡ್ಕೊಂಡಂಗಾಯ್ತು. ಹಸಿ ಹೊತ್ತು ಮಲ್ಕೊಂತೀನಿ ಕರ್ಕೊಂಡ್ ನಡಿ ಅಂತ ಹೇಳ್ತಾಳೆ ಅಜ್ಜಮ್ಮ. ಸರಿ ಅಮ್ಮಮ್ಮ ಬನ್ನಿ ಅಂತ ಅಂದ್ಬಿಟ್ಟು ಚಂಪಾ ಒಳಗಡೆ ಕರ್ಕೊಂಡೋಗ್ತಾಳೆ. ಇತ್ತ ಶಿವರಾಮೇಗೌಡರು ಪೇಪರ್ ಓದ್ತಾ ಕೂತಿರ್ತಾರೆ. ಏನಣ್ಣ ಏನಿವತ್ತು ವಿಶೇಷ ಅಂತ ಕೇಳ್ತಾನೆ ಗೋವಿಂದೇಗೌಡ. ಇನ್ನೇನಿರ್ತೈತಪ್ಪ, ಪಂಚಾಯಿತಿ ಎಲೆಕ್ಷನ್ದೇ ಜೋರು ಅಂತ ಹೇಳಿ ನಗ್ತಿರ್ತಾರೆ ಶಿವರಾಮೇಗೌಡರು. ಅಲ್ಲಿಗೆ ಚಂಪಾ ಕಾಫಿ ತಗೊಂಡು ಬರ್ತಾರೆ. ಮಾವಯ್ಯ ಅಂತ ಹೇಳಿ ಎಲ್ರಿಗೂ ಕೊಡ್ತಾಳೆ ಕಾಫಿ. ಅದ್ ಸರಿ ಎಲ್ಲವ ಅವ್ವ ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಅದು ಮಾವಯ್ಯ ಅಮ್ಮಮ್ಮ ಒತ್ತಾರನೆ ಎದ್ದು ಕಾಫಿ ಕುಡಿದ್ರು. ಅಕ್ಕೋ ನಿದ್ದೆ ಬರ್ತದೆ, ಹೊಸಿ ಹೊತ್ತು ಮಲಗಿದ್ದು ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನೇ ಹೋಗಿ ಮಲಗಿಸ್ಬಿಟ್ಟು ಬಂದೆ ಅಂತಾಳೆ ಚಂಪಾ. ಅಲ್ಲ ಕಣವ್ವ, ನಮ್ಮವ್ವ ಇಷ್ಟೊತ್ತಿನಲ್ಲಿ ಹಂಗೆಲ್ಲ ಮಲ್ಕೊಳಕ್ಕಿಲ್ವಲ್ಲ, ಏನೋ ಹುಷಾರಿಲ್ವೇ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಹ್ಞೂ ಮಾವಯ್ಯ, ಯಾಕೋ ಎದೆ ಹಿಡ್ದಂಗಾತೈತೆ, ಹೊಸಿ ಹೊತ್ತು ಮಲಗಿದ್ದು ಎದ್ರೆ ಸರಿ ಹೋಗ್ತದೆ ಅಂತ ಹೇಳ್ತಿದ್ರು ಅಂತ ಚಂಪಾ ಹೇಳ್ತಾಳೆ. ಸರಿ ಹೋಗಿ ಎಬ್ಬರಿಸ್ಕೊಂಡು ಕರ್ಕೊಬಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿ ಮಾವಯ್ಯ ಅನ್ಕೊಂಡು ಹೋಗ್ತಾಳೆ ಚಂಪಾ. ಅಮ್ಮಮ್ಮ ಅಲ್ಲೆಲ್ರು ನಿಮ್ಗೋಸ್ಕರ ಕಾಯ್ತವ್ರೆ, ಕಾಪಿ ಕುಡಿತಾ ಬನ್ರಿ ಹೋಗೋಣ ಅಂತ ಕೂಗ್ತಾಳೆ ಚಂಪಾ. ಅಮ್ಮಮ್ಮ ಎದೋಳಿ ಅಮ್ಮಮ್ಮ ಅಂತ ಎಬ್ಬರಿಸ್ತಿರ್ತಾಳೆ ಚಂಪಾ. ಇದ್ಯಾಕೆ ಇಷ್ಟೊಂದು ಕೂಗಿದ್ರು ಮಾತಾಡ್ತಿಲ್ವಲ್ಲ ಅಂತ ಹೇಳಿ ಅಮ್ಮಮ್ಮ ಅಂತ ಕೂಗಿ ಮೂಗತ್ರ ಬೆರಳಿಡ್ತಾಳೆ ಚಂಪಾ. ಅಜ್ಜಮ್ಮ ಉಸಿರು ನಿಂತೋಗಿರುತ್ತೆ. ಅತ್ತೆ ಅತ್ತೆ ಅಂತ ಗಾಬರಿಯಿಂದ ಕೂಗ್ತಾಳೆ ಚಂಪಾ. ಮೋಹನ ಅದೇನು ಕೂಗ್ತಾಳೆ ಚಂಪಾ ನೋಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಬರ್ತಾಳೆ ಅಲ್ಲಿಗೆ ಮೋಹನ. ಚಂಪಾ ಯಾಕೆ ಹಂಗೆ ಕೂಗ್ತಿದ್ಯಾ, ಏನೈತೆ ಅಂತ ಕೇಳ್ತಾಳೆ ಮೋಹನ. ಅತ್ತೆ ಅದು ಅಮ್ಮಮ್ಮ ಅಂತ ಹೇಳ್ತಿರ್ತಾಳೆ ಚಂಪಾ. ಅತ್ತೆ ಎದೊಳಿ ಅಂತ ಮೋಹನ ಹೇಳ್ತಾಳೆ. ಎಷ್ಟು ಕೂಗಿದ್ರು ಎದೊಳ್ತಾ ಇಲ್ಲ ಅತ್ತೆ, ಯಾಕೋ ಶಾನೆ ಭಯ ಆಗ್ತದೆ ಅಂತ ಚಂಪಾ ಹೇಳ್ತಾಳೆ. ನೀನು ಈ ಕಡೆ ಬಾ ಅಂತ ಹತ್ರ ಕುತ್ಕೊಂಡು ಅತ್ತೆ ಎದೊಳಿ ಅತ್ತೆ ಅಂತ ಮೋಹನ ಮುಟ್ಟಿ ಮಾತಾಡಿಸ್ತಾ ಇರ್ತಾಳೆ. ಅತ್ತೆ ನಾನು ಆಗಲೇ ಮೂಗಿಂತವ ಬೆಳ್ಳಿಟ್ಟು ನೋಡಿದೆ, ಯಾಕೋ ಉಸಿರಾಡ್ತಾ ಇಲ್ಲ ಅನ್ನಿಸ್ತು ಅಂತ ಚಂಪಾ ಹೇಳ್ತಾಳೆ. ಅತ್ತೆ ಅಂತ ಹೇಳಿ ಮೋಹನ ಮೂಗತ್ರ ಬೆಳ್ಳಿಡ್ತಾಳೆ. ಉಸಿರಾಡ್ತಿದ್ದಿದ್ದು ನೋಡಿ ಮೋಹನ ಗಾಬರಿಯಾಗಿ ಕಿರ್ಚ್ಕೊತಾಳೆ. ಅತ್ತೆ ಎದೊಳಿ ಅಂತ ಹೇಳಿ ಚಂಪಾ ನಿಮ್ಮ ಮಾವನ ಕರಿ ಅಂತ ಹೇಳ್ತಾಳೆ ಮೋಹನ. ಇತ್ತ ಚಂಪಾ ಮಾವಯ್ಯ ಅನ್ಕೊಂಡು ಬರ್ತಾಳೆ. ಏನಾಯ್ತವ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅಲ್ಲಿ ಅಮ್ಮಮ್ಮ ಅಲ್ಲಿ ಅಂತ ತಡವರಿಸ್ತಿರ್ತಾಳೆ ಚಂಪಾ. ಗೋವಿಂದ ನಡಿಲ ಅಂತ ಗೋವಿಂದೇಗೌಡರು ಶಿವರಾಮೇಗೌಡರು ಹೋಗ್ತಾರೆ. ಮೋಹನ ಏನಾಯ್ತು ಅಂತ ಕೇಳ್ಕೊಂಡು ಹೋಗ್ತಾನೆ ಶಿವರಾಮೇಗೌಡ. ರೀ ಅತ್ತೆ ಯಾಕೋ ಮಾತಾಡ್ತಿಲ್ಲ, ನೀವಾದ್ರೂ ಹೊಸಿ ನೋಡಿ ಅಂತ ಹೇಳ್ತಾಳೆ ಮೋಹನ. ಇತ್ತ ವಿನಂತಿಯ ಅವ್ವ ಅಮ್ಮಮ್ಮನಿಗೇನಾದ್ರೂ ಆಗಿರ್ಬೋದೆ ಅಂತ ಕೇಳ್ತಾಳೆ. ನಮ್ಮವ್ವ ಗುಂಡ್ಗಳು ಇದ್ದಂಗೆ ಕಣೆ, ಅವಳಿಗೇನಾಗಿದ್ದತೋ, ಬಾ ಏನಾಗೈತೆ ಅಂತ ಹೊಸಿ ನೋಡುವ ಅಂತ ಹೇಳಿ ಸಾವಿತ್ರಿ ವಿನಂತಿ ಒಳಗಡೆ ಹೋಗ್ತಾರೆ. ಅವ್ವ ಏನಾಯ್ತವ, ಅವ್ವ ಇಲ್ಲಿ ನೋಡವ್ವ ಅಂತ 3 ಜನನ್ನು ಅವ್ವ ಅವ್ವ ಅಂತ ಕೂಗಾಡ್ತಾ ಇರ್ತಾರೆ ಶಿವರಾಮೇಗೌಡರು ಮತ್ತೆ ಗೋವಿಂದೇಗೌಡರು ಮತ್ತೆ ಸಾವಿತ್ರಿ. ಎದೊಳವ್ವ ಮಾತಾಡವ್ವ ಅಂತ ಎಲ್ಲರೂ ಕೂಗಾಡ್ತಿರ್ತಾರೆ. ಲೇ ಗೋವಿಂದ ಡಾಕ್ಟ್ರಿಗೆ ಫೋನ್ ಮಾಡ್ಲಾ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಸರಿ ಅಣ್ಣ ಅಂತಾನೆ ಗೋವಿಂದೇಗೌಡ. ನಾನು ಫೋನ್ ಮಾಡ್ತೀನಿ ಮಾವಯ್ಯ ಅಂತ ಕ್ವಾಟ್ಲೆ ಹೋಗ್ತಾನೆ. ಎದೋಳಿ ಅತ್ತೆ ಅಂತ ಅಳ್ತಿರ್ತಾಳೆ ಮೋಹನ. ಅಮ್ಮ ಅನ್ಕೊಂಡು ಬರ್ತಾನೆ ಭದ್ರ. ಅಮ್ಮಮ್ಮ ಎದೋಳ ಅಮ್ಮಮ್ಮ, ನಾನು ಬಂದಿದ್ದೀನಿ ಮಾತಾಡೋ ಅಮ್ಮಮ್ಮ ಅಂತ ಇರ್ತಾನೆ ಭದ್ರ. ಅಲ್ಲಿಗೆ ಈಶ್ವರಿ ಚಿತ್ರನ್ನು ಬರ್ತಾರೆ. ಈತ ಕ್ವಾಟ್ಲೆ ಡಾಕ್ಟ್ರನ್ನ ಕರ್ಕೊ ಬರ್ತಾನೆ. ಮಾವಯ್ಯ ಡಾಕ್ಟ್ರು ಬಂದ್ರು ಜಾಗ ಬಿಡಿ ಅಂದ್ಬಿಟ್ಟು ಡಾಕ್ಟ್ರು ಹೋಗಿ ಚೆಕಪ್ ಮಾಡ್ತಾರೆ. ಕೈ ಹಿಡ್ದು ನೋಡ್ತಾರೆ, ಮತ್ತೆ ಚೆತಸ್ಕೋಪ್ ಹಿಡ್ದು ಚೆಕ್ ಮಾಡ್ತಾರೆ. ಡಾಕ್ಟ್ರೆ ನಮ್ಮವ್ವನ್ಗೆ ಏನಾಯ್ತು ಡಾಕ್ಟ್ರೆ ಅಂತಾರೆ ಶಿವರಾಮೇಗೌಡರು. ತಾಯಿ ಬದುಕಿಲ್ಲ ಗೌಡ್ರೆ, ಐ ಆಮ್ ಸೋ ಸಾರಿ ಗೌಡ್ರೆ, ಜೀವ ಹೋಗಿ ತುಂಬ ಹೊತ್ತಾಗಿದೆ ಅಂತ ಹೇಳ್ತಾರೆ ಡಾಕ್ಟ್ರು. ಅವ್ವ ಅಂತ ಗೋಳಾಡ್ತಿರ್ತಾರೆ ಎಲ್ರೂ. ಈಗ ಅರ್ಧಕ್ಕೆ ಬಿಟ್ಟೋಗ್ಬಿಟ್ಟಿಯಲ್ಲ ಅಮ್ಮಮ್ಮ ಅಂತ ಇರ್ತಾನೆ ಭದ್ರ. ಎಲ್ರೂ ಗೋಳಾಡ್ತಾ ಇರ್ತಾರೆ. ಅಮ್ಮಮ್ಮ ನನ್ನ ಭದ್ರ ಅಂತ ಕರೆಯೋದ್ಯಾರೋ, ನನ್ನ ನೋಡ್ಕೊಳೋದ್ಯಾರೋ ಅಂತ ಅಂದ್ಕೊಂಡು ನೆನ್ಸ್ಕೊತಿರ್ತಾನೆ ಹಿಂದೆ ಅಜ್ಜಮ್ಮ ಹೇಳಿದ್ದನ್ನ. ಏನು ತೊಂದರೆ ಇಲ್ಲ, ಈಗ ಆರಾಮಾಗಿದ್ದರೆ ಏನು ತೊಂದರೆ ಇಲ್ಲ ಗೌಡ್ರೆ ಅಂತ ಹೇಳ್ತಾ ಇರ್ತಾರೆ ಫೋನ್ನಲ್ಲಿ ಗೋವಿಂದೇಗೌಡರು. ಅಣ್ಣ ಮಲ್ಲಾರ್ದುಂಡಿಯಿಂದ ಅಣ್ಣೇಗೌಡರು ಫೋನ್ ಮಾಡಿದ್ರು, ಅವನ್ಗೆ ಹೆಂಗೈತೆ ಅಂತ ವಿಚಾರಿಸಿದ್ರು ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ವಾ ದಿಟ್ವಾಗ್ಲೂ ನೀನು ಎದೆ ಹಿಡ್ಕೊಂಡು ಕುತ್ಕೊಂಡಿದ್ ನೋಡಿ ನನಗಂತೂ ಶಾನೆನೇ ದಿಗ್ಲಾಗ್ಬಿಟ್ಟಿತ್ತು ಕಣವ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಅಯ್ಯೋ ಹುಚ್ಚಪ್ಪ, ತೋರು ಒಂದಿನ ಸಾಯ್ಲೇಬೇಕಲ್ವೇ, ಇವತ್ತಲ್ಲ ನಾಳಿಕಾದ್ರೂ ನಾನು ಹೋಗ್ಲೇಬೇಕು ತಾನೆ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ನೋಡು ಹಂಗೆಲ್ಲ ಮಾತಾಡ್ಬೇಡ ನೀನು, ಇತ್ತು ಅನ್ನೋ ನೋಡವ್ವ, ನೀನು ಇನ್ನ 100 ಕಾಲ ಸಂದಾಗ ಬದುಕಿ ನಮ್ಗೆಲ್ಲ ಮಾರ್ಗದರ್ಶನ ಮಾಡಿ ನಾವು ಸಂದಾಗ ಬಾಳಿ ಬದುಕೋದನ್ನ ನೋಡಿ ಆನಂದ ಪಡ್ಬೇಕು ಕಣವ್ವ, ಈಗಲೇ ಹಂಗೆಲ್ಲ ಮಾತಾಡ್ಬೇಡ ನೀನು ಥೂ ಅಂತ ಹೇಳ್ತಿರ್ತಾರೆ ಶಿವರಾಮೇಗೌಡರು. ಈಗಲೇ ಎಲ್ಲ ಆಸೆಯನ್ನು ಈಡೇರಿಸ್ಬಿಟ್ಟವನೇ ಕಣ್ಲಾ ದೇವರು, ಆದರೆ ನಾನು ಸತ್ಮ್ಯಾಕೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಒಂದಿಷ್ಟು ಆಸೆ ಅವೆ, ಎಲ್ಲವ ಈಗಲೇ ಹೇಳ್ಬಿಡ್ತೀನಿ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ.
ಏ ಅಮ್ಮಮ್ಮ ಹೆಂಗ್ ನೋಡು ಗುಂಡ್ಕಲ್ ಕೂತಂಗ್ ಕೂತಿದೀಯಾ, ನೀವು 100 ಕಾಲ ಸಂದಾಗೆ ಇರ್ತೀಯ, ಸುಮ್ಕಿರೋ ನೀನು ಅಂತ ಭದ್ರ ಹೇಳ್ತಿರ್ತಾನೆ. ಅವ್ವ ಅಪಶಕುನದ ಮಾತಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ನೀನು ಇಷ್ಟೆಲ್ಲ ಆಸೆಯಿಂದ ಏನೋ ಹೇಳ್ಬೇಕು ಅಂತ ಇದ್ದೀ. ಸರಿ ಕಣವ, ಅದೇನಂತ ಹೇಳವ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸತ್ಮೇಲೆ ನೀರು ಒಯ್ದ್ಮೇಕೆ ಬೀರಲ್ಲಿ ನಿಮ್ಮಪ್ಪ ಮೊದಲನೇ ಕಿತ್ತ ಕೊಡಿಸಿರೋ ರೇಷ್ಮೆ ಸೀರೆನ ಮಡಗಿವ್ನಿ, ಅದನ್ನೇ ನಾನು ಗುಡಿಸ್ಬೇಕು. ಆಮೇಲೆ ನಾನು ಸತ್ಮೇಲೆ ನನ್ನ ಹೆಣನ ಐಸ್ ಬಾಕ್ಸಿಗೆ ಹಾಕಿಡ್ಬೇಡಿ. ಅಪ್ಪ ಕೂತ್ಕೊಂತ ಇದ್ರಲ್ಲ, ಈಗ ನೀನ್ ಕೂತ್ಕೊಂಡಿದ್ಯಲ್ಲ ಈ ಚೇರ್ ಮೇಲೆನೆ ಕುಂಡ್ರಿಸ್ಬೇಕು. ಕೂರ್ಸಿದ್ಮ್ಯಾಕೆ ನನ್ನ ಮೈ ತುಂಬಾ ಬಂಗಾರ ದೊಡ್ಡ ಹೂವಿನಾರ ಹಾಕ್ಬಿಡಿ. ಮತ್ತೆ ಹೆಣ್ಣೈಕ್ಳು ನೀವೆಲ್ಲ ಮದ್ವೆಗ್ ಸಿದ್ಧ ಆಯ್ತಾರಲ್ಲ, ಹಂಗೆ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಒಡವೆ ಎಲ್ಲ ಹಾಕೊಂಡು ಆಮ್ಯಾಕೆ ನನ್ನನ್ನ ನೋಡೋರ್ಗ್ ಬಂದವ್ರಿಗೆಲ್ಲ ಪನ್ನೀರ್ ಹಾಕಿ ಸ್ವಾಗತ ಮಾಡ್ಬೇಕು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಇತ್ತ ವಿನಂತಿ ಏನವ್ವ ಅಮ್ಮಮ್ಮನ ಆಸೆಗಳು ಕೇಳ್ತಿದ್ರೆ ಅಟ್ಟಿಲ್ ದೊಡ್ಡದಾಗೆ ಹಬ್ಬನೇ ಮಾಡ್ಬೇಕು ಅನಿಸ್ತೈತೆ ಅಂತಾಳೆ. ಲೈ ನಮ್ಮವ್ವ ಅಷ್ಟೊಂದು ದುಃಖದಿಂದ ಹೇಳ್ಬೇಕಾದ್ರೆ ನಿನಗ್ ಖುಷಿ ಕೊಡುತ್ತೇನೆ, ಸುಮ್ನಿರೆ ಅಂತ ಸಾವಿತ್ರಿ ಹೇಳ್ತಾಳೆ. ಬಂದವರು ಈ ಭಾಗೀರಥಿ ಮನೆಯವ್ರನ್ನೆಲ್ಲ ಎಷ್ಟು ಸಂದಾಗಿ ನೋಡ್ಕೊಂತಿದ್ಲು ಅಂತ ಮಾತಾಡ್ಕೋಬೇಕು. ಬರೀ ಅಷ್ಟೇ ಅಲ್ಲ, ಬ್ಯಾಂಡ್ ಸೆಟ್ ಅವ್ರನ್ನ, ತಮಟೆಯವ್ರನ್ನ, ಕುಣ್ತಾ ಹಾಕೋರ್ನೆಲ್ಲ ಕರೆಸ್ಬೇಕು. ಜೊತೆಗೆ ಹರಿಕಥೆಯವ್ರನ್ನ ಕರೆಸಿ ನನ್ನ ಜೀವನ ಚರಿತ್ರೆಯನ್ನ ಕತೆ ರೂಪದಲ್ಲಿ ಹೇಳ್ಸಿ, ದೊಡ್ಡ ಶಾಮಿಯಾನ ಹಾಕ್ಸಿ, ಬಂದವ್ರಿಗೆಲ್ಲ ಹೊಟ್ಟೆ ತುಂಬಾ ಊಟ ಹಾಕ್ಸಿ. ಸಾವು ನೋಡಕ್ ಬಂದು ಹೊಟ್ಟೆ ಹಸಿಯಿಂದ ಸಾಯಂಗಾಯ್ತಲ್ಲ ಅಂತ ಯಾರು ಸಂಕಟ ಪಡೆದಿದ್ದಂಗೆ ನೋಡ್ಕೊಳ್ಳಿ. ಹಂಗೆ ಇನ್ನೊಂದು ಮಾತು, ನನ್ನನ್ನ ದೊಡ್ಡ ಗಾಡಿ ಮೇಲೆ ಮೆರವಣಿಗೆ ಮಾಡಬೇಡಿ. ಚಟ್ಟ ಕಟ್ಕೊಂಡು 4 ಕಾಳು ಹೊತ್ಕೊಂಡು ಹೋಗ್ಬೇಕು. ಆಮೇಲೆ ನನ್ನನ್ನುವೆ ನಿಮ್ಮಪ್ಪ ಸಂಸ್ಕಾರ ಮಾಡಿತಾರನೆ ಸೌದೆ ಮತ್ತೆ ಗಂಧದ ತುಂಡುನುವೆ ಹಾಕಿ ಅದ್ರ ಮೇಲೆ ಮಲಗಿಸಿ, ಬೀರುದಲ್ಲಿ ನಿಮ್ಮಪ್ಪನ ಪಂಚೆ ಇದೆ, ಅದನ್ನ ನನ್ನ ಮುಖಕ್ಕೆ ಮುಚ್ಚಿ ಆಮೇಲೆ ಸಂಸ್ಕಾರ ಮಾಡಿ. ಅವ್ರ ಮಗ್ಲಲ್ಲೇ ನಮ್ಮ ಸಮಾಧಿ ಮಾಡಿ. ಈಗ ಹೆಂಗ ನಿಮ್ಮ ಅಪ್ಪನ ಸಮಾಧಿಗೆ ಪೂಜೆ ಮಾಡ್ತಾ ಇದ್ದೀರೋ ಹಂಗೆ ನನ್ನ ಸಮಾಧಿಗೂ ಪೂಜೆ ಮಾಡ್ಬಿಡಿ. ಆವಾಗಲೇ ನನಗೆ ಮುಕ್ತಿ ಸಿಕ್ಬಿಡ್ತೈತೆ ಅಂತ ಅಜ್ಜಮ್ಮ ಹತ್ಕೊಂಡು ಹೇಳ್ತಿರ್ತಾಳೆ. ಇತ್ತ ಭದ್ರ ಅಜ್ಜಮ್ಮನ ಮಾತಿಗೆ ಕಣ್ಣೀರು ಹಾಕ್ಕೊಂಡು, ಏ ಅಮ್ಮಮ್ಮೋ ಏನು ಈ ಪಾಟಿ ಆಸೆ ಮಾಡ್ಕೊಂಡಿದ್ದಿ, ಇಷ್ಟೇನಾ ಇಲ್ಲ ಇನ್ನೂ ಏನಾದ್ರೂ ಇದ್ದತ ಅಂತ ಭದ್ರ ಹೇಳ್ತಾನೆ. ಇಷ್ಟಕ್ಕೆ ನನ್ನ ಆಸೆ ಎಲ್ಲಿ ಮುಗ್ದದಪ್ಪ, ಸಾಯಕ್ ಮುಂಚೆ ಎಲ್ಲಾನು ಬರ್ದು ನನ್ನ ಪೆಟ್ಟಿಗೆಯಲ್ಲಿ ಮಡಗಿರ್ತೀನಿ. ನಾನು ಸತ್ಮ್ಯಾಕೆ ನನ್ನ ಹೆಣ್ಣದ ಮುಂದ್ಗೂಟನೆ ತೆಗೆದ್ಬಿಟ್ಟು ಓದ್ಬೇಕು, ಆಮ್ಯಾಕೆ ನಾನು ಸಂಸ್ಕಾರ ಮಾಡ್ಬೇಕು, ಗೊತ್ತೈತೆ ಅಂತ ಹೇಳ್ತಿರ್ತಾಳೆ ಅಜ್ಜಮ್ಮ. ಇದನ್ನೆಲ್ಲ ನೆನ್ಪು ಮಾಡ್ಕೊಂಡು, ಗೋವಿಂದ ಅವತ್ತು ಅವ್ವ ನನ್ನ ಹತ್ರ ಏನೇನ್ ಹೇಳಿದ್ಲೋ ಅದು ಒಂದು ತಪ್ಪಿಸ್ದೆ ಮಾಡ್ಬಿಡ್ಲಾ ಅಂತ ಹತ್ಕೊಂಡು ಹೇಳ್ತಿರ್ತಾರೆ ಶಿವರಾಮೇಗೌಡರು. ಸರಿ ಅಣ್ಣ ಅಂತ ಅಳ್ತಿರ್ತಾರೆ ಗೋವಿಂದೇಗೌಡರು. ಅಜ್ಜಮ್ಮ ಹೇಳಿರೋ ರೀತಿನೇ ಚಟ್ಟ ಕಟ್ತಿರ್ತಾರೆ. ಮತ್ತೆ ಕಿಲ್ ಕುದುರೆಗಳು ಕುಣಿಯೋರ್ನ ಮತ್ತೆ ಹರಿಕಥೆಯವ್ರನ್ನ, ತಮಟೆಯವ್ರನ್ನ ಎಲ್ಲ ಕರೆಸಿರ್ತಾರೆ. ಮತ್ತೆ ಅಜ್ಜಮ್ಮ ಹೇಳಿದ ರೀತಿನೇ ರೇಷ್ಮೆ ಸೀರೆ ಉಟ್ಟಿ ಚೇರ್ ಮೇಲೆ ಕುಂಡ್ರಿಸಿ ಒಡವೆಗಳೆಲ್ಲ ಹಾಕ್ತಾ ಇರ್ತಾರೆ. ಇದನ್ನ ನೋಡಿ ಊರಿನ ಜನ, ಅಯ್ಯಯ್ಯೋ ಏನ್ ಸಿದ್ದರಾಮಣ್ಣ, ನಮ್ಮೂರಲ್ಲಿ ಇಂಥ ಸಂಪ್ರದಾಯ ಯಾವತ್ತೂ ನೋಡಿಲ್ಲ ನಾನು ಅಂತ ಕೇಳ್ತಾನೆ. ಹಂಗಲ್ಲ ಕಣ್ಲ, ಅವ್ರು ಬದುಕಿದ್ದವಾಗ ನನ್ನ ಸತ್ತವಾಗ ಹಿಂಗೆ ಮಾಡ್ಬೇಕು ಅಂತ ಮನೆಯವ್ರಿಗೆ ಹೇಳ್ಕೊಂಡಿದ್ರಂತೆ, ಅದಕ್ಕೆ ಹೆಂಗ್ ಮಾಡ್ತಾವ್ರೆ ಅಂತ ಮಾತಾಡ್ತಿರ್ತಾರೆ. ಅವ್ರು ಹೇಳಿದ್ರು ಅಂತ ಸಂಪ್ರದಾಯ ಬಿಡಕಾತದೆ ಅಂತ ಕೇಳ್ತಾನೆ. ಸಂಪ್ರದಾಯಕ್ಕಿನ್ನ ಹಿರಿಯರ ಮಾತು ಆಸೆನೆ ದೊಡ್ಡದು ಕಣ್ಲ. ಇದ್ದಾಗ ಎಲ್ರ ಮನಸ್ಸನ್ನು ಗೆದ್ದಿದ್ರು, ಹಲವಾರು ಜನಗಳ ಬಾಯಲ್ಲಿ ಒಳ್ಳೇದು ಅನ್ಸ್ಕೊಂಡಿದ್ರು, ಅದಕ್ಕೆ ಮನೆಯವರು ಅವ್ರಿಷ್ಟದಂತೆ ಬೀಳ್ಕೊಡ್ತಾವ್ರೆ ಅಂತ ಮಾತಾಡ್ತಿರ್ತಾರೆ. ಇತ್ತ ಚಂಪಾ ಬಂದು ವಿದ್ಯಾಗೆ ಫೋನ್ ಮಾಡ್ತಾಳೆ. ಹೇಳ್ ಚಂಪಾ ಅಂತಾಳೆ ವಿದ್ಯಾ. ವಿದ್ಯಾಕ ಅಂತ ಅಳ್ತಿರ್ತಾಳೆ ಚಂಪಾ. ಚಂಪಾ ಯಾಕೆ, ಏನಾಯ್ತು, ಯಾಕೆ ಅಳ್ತಿದ್ಯಾ ಅಂತ ಹೇಳ್ತಾಳೆ ವಿದ್ಯಾ. ವಿದ್ಯಾಕ ಅದು ಅಮ್ಮಮ್ಮ ಅಂತ ಅಳ್ತಿರ್ತಾಳೆ ಚಂಪಾ. ಅಯ್ಯೋ ದೇವ್ರೆ, ಅಮ್ಮಮ್ಮನ್ಗೆ ಏನಾಯ್ತು ಹೇಳು ಚಂಪಾ ಅಂತಾಳೆ ವಿದ್ಯಾ. ಅಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೊಂಟೋದ್ರು ವಿದ್ಯಾಕ ಅಂತ ಜೋರಾಗಿ ಅಳ್ತಿರ್ತಾಳೆ ಚಂಪಾ. ಚಂಪಾ ನಾನು ಈಗಲೇ ಬರ್ತೀನಿ ಅಂತಾಳೆ ವಿದ್ಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.